ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ನಿಮ್ಮ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ. ನಿಮ್ ಮಾವಂಗೆ ನಮ್ಮ ಅಪ್ಪಂಗೆ ಮತ್ ನಿಮ್ಮ ಇವ್ರ ಅಣ್ಣ ಬದುಕಂದ್ರೆ ಯಾರು ದೊಡ್ಡಪ್ಪರ್ ಬದುಕೋರೆ. ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ, 3 ವರ್ಷ ಆಯ್ತು. ಮತ್ತೆ ಎಷ್ಟು ವರ್ಷದ ಮಗ ಇರೋದ್ರಿ? ನನಗ 6 ವರ್ಷದ್ದು. ನಿನಗ್ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ? ನನಗ್ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ? ನನಗ್ ಗೊತ್ತಿಲ್ವಾ ಹುಟ್ಟಿಸ್ತಾನಿಗೆ? ನಿಮ್ಮ ಅಮ್ಮನ ಹುಟ್ಟಿಸ್ತಾನಿಗೆ ನನಗ್ ಗೊತ್ತಿಲ್ವಾ? 6 ವರ್ಷದ ಮಗನ? 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ? ನಮ್ಮ ಅಪ್ಪ ನೀನು ನಮ್ಮಪ್ಪ ಊರಾಗಿದ್ದ. ಅವಾಗ ಎಷ್ಟು ಜನ ಬರ್ತಿದ್ರು? ಯಾವಾಗ? 3 ವರ್ಷ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಬರ್ತಿದ್ರು ನಿನ್ನ? ನೀನ್ ಕುಡ್ಗೆ ಅಂದಾಗ ನಿನ್ಗೆ ಹೆಂಗ್ ಜ್ಞಾಪನ ಐತೆ? ಎಲ್ಲ ಮರ್ತೋಗಿದ್ಯಾ? ಹಬ್ಬ ದಿವ್ಸ ನೀನು ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ, 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಅಂತ 6 ವರ್ಷದ ಮುಂದೆ ಮದುವೆ ಐತೆ ಅಂತ ನಾನು ಯಾರು ಕೆರೆನಲ್ವಾ? ನಮ್ಮ ಅಪ್ಪ ಸತ್ತೋಗೋದಕ್ಕೂ 6 ವರ್ಷದ ಮಗ ಇರೋದಕ್ಕೂ ಏನ್ ಸಂಬಂಧ? ನೀನ್ ಹೇಳ್ತಾ ಇರೋದೇನು? ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಐತೆ ಅಂತ ಅಲ್ವಾ ಹೇಳಿದ್ದು? ನಮ್ಮಪ್ಪ ಅಲ್ಲಲ್ಲ, ಅನ್ನ ತಿಂತೀಯ, ಹೇಳಿ ತಿಂತೀಯ ನೀನು. ನಾನು 6 ವರ್ಷದಾಗ ಮಗ ಐತೆ ನಿಂದು. ಓಯ್ ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ. ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು. ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ, ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋದ್ ಮಗು ಇರೋದಕ್ಕೂ ಏನ್ ಸಂಬಂಧ? ಹಂಗ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು. ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿ, ನೀವ್ ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡ್ದ್ ಮನಿ ಕಂತಿದ್ದೆ ಕಾಲು ಎತ್ಕೊಂಡು ನನಗ್ ಗೊತ್ತದು, ನಿನ್ಗೇನ್ ಗೊತ್ತು? ಈಗ ಧೂಪ ಹಾಕಿದೀನಿ, ಧೂಪ ಹಾಕಕ್ ಬರಲ್ವ ಮಾವಂಗೆ? ಅಲ್ಲಲ್ಲ, ನಾವು ಎಷ್ಟು ಜನ ಮದುವೆ ಇದೆಯಲ್ಲ ಇದ್ರಾಗೆ ಗೊತ್ತಾಗತ್ತೆ. ನೀನು ಅಪ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಧೂಪ ಹಾಕಕ್ ಬತ್ತೀಯೋ ಇಲ್ಲ ಇಲ್ವೋ ಅದನ್ನ ಅಂದ್ರೆ ಹೇಳು. ಯಾವ ಊರಿಂದು? ಯಾವ ಊರು? ಬಂದ್ ಪಕ್ಕದಾಗ ಮನಿ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, ಅದಕ್ಕೆ 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಾಗೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದ್ ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದ್ ಧೂಪ ಹಾಕ್ಬಿಟ್ಟು ಆ ಮಗಿ ಕೈ ಏನೋ ಒಂದ್ ಸ್ವಲ್ಪ ಕೆಲ್ಸ ಇದೆ ಅಂತ ಹೋಗ್ಬಿಡು. ನಾನ್ ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗ ಆತ್ಮಂಗ್ ಶಾಂತಿ ಸಿಗ್ಲಿ ಅಂತ ನಿಂಗ್ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನ್ಕೂ ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಪುಡ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡ್ ಹೋಗಿದ್ಯಾ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗ ಆತ್ಮ ಸಾಕ್ಷಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ ಧೂಪ ಹಾಕ್ಬಿಟ್ಟಿ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ ಆಗುಲ್ಗುಂಟೆ ಪಾಳ್ಯ. ಅಲ್ಲಿ ಬಂದ್ರೆ ನಾನು ಯಾರು ಕೆರೆನಾಗ ಹೋಗಲ್ವಾ? ಇಷ್ಟೆಲ್ಲ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರ ಅವ್ರು ಯಾರೇ ನೀನ್ ನೋಡಿದ? ನಾನು 9 ವರ್ಷದಿಂದ ಅಲ್ಲೇ ಇರೋದ್. ನಾನು ನಿನ್ ಪರಿಚಯ ಹಾಕಿಂತ ಮುಂಚೆಯಿಂದನು ಅವ್ರು ನಿನ್ನೆಲ್ಲ ನೋಡಿರೋದು, ನಿನ್ ಮನೆಗ್ ಬಂದಿರೋದೆಲ್ಲ ಗೊತ್ತೈತೆ. ಗಾಡಿ ತಗೊಂಡು ಆ ಕಡೆ ಭೀಮ್ಸೋತಾವಿದ್ರು, ಬಸ್ ಸ್ಟ್ಯಾಂಡ್ ಆಗಿದ್ರು, ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲಾರು ನೋಡೋರೆ. ಯಾರು ನೋಡಿದ್ ಏನಿಲ್ಲ ನಿಂದು ನಂದು. ಬಾ ಮಂತಾಗ ಬಂದ್ ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡ್ ನಂಗೆ ಹೋಗು. ಆಯ್ತಕ್ಕ, ಆಯ್ತಕ್ಕ ಬರ್ತೀನಿ. ಅಪ್ಪನ ಆತ್ಮಕ್ ಶಾಂತಿ ಸಿಗ್ಲಿ. ಏನಕ್ಕೆ ನನ್ಯಾಕೆ ನಿಮ್ಮ ಅಪ್ಪನ ಆಸ್ತಿ ಹೊಡೆದಿದೀವ, ನಿಮ್ ಮನೆ ಹಾಳು ಮಾಡಿದೀನ ಚಿನ್ನಾಲಿ? ಯಾಕೆ ಅಂತ ಅಂದ್ರೆ ನನ್ನ ಹಾಳು ಮಾಡಿದ್ಯ ಅಂತ ಕೇಳ್ತಾ, ಹಾಳು ಮಾಡಿದೆ ಇನ್ನಾರು ನೀನ್ ಹಾಳು ಮಾಡಿದ್ಯಾನೋ? ನೀನೇ ಹಾಳು ಮಾಡಿರೋದ್ ನನ್ನ ಇನ್ನಾರು ಹಾಳು ಮಾಡಕ್ ಬಂದಂತವ. ನನ್ ದುಡ್ಡು ಕಾಸು ಒಡವೆ ಎಲ್ಲಾ ಕಿತ್ಕೊಂಡ್ ಕುಡ್ದು. ಹೇಳಿ. ಗುಡ್ ಮಾರ್ನಿಂಗ್ ಡಿಯರ್. ಗುಡ್ ಮಾರ್ನಿಂಗ್ ಡಿಯರ್. ಇಲ್ಲ, ಇದು OT BP ರಾಜ 5 ವರ್ಷದ್ದು ಅಷ್ಟೇ, ಬೀರಿಲ್ಲ. ಯಾವುದು? OT BP ರಾಜ ಅಷ್ಟೇ, ಬೀರ್ ಸಿಗಲ್ಲ. ಹೌದಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಯಾರು ಹೇಳಿ? ಹೋಗಿಯಪ್ಪ, ನೀವು ಸುಮ್ನೆ ತಮಾಷೆ ಮಾಡ್ತೀರಾ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ? ಕೇಟ ಮಾತಾಡ, ಯೋಗಿಂದ ಮಾತಾಡ್ಬೇಡ. ಏನು ಇದು ಕಟ್ಟಿಟ ಕನ್ನಡದಾಗ? ಹಲೋ 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 ಚಿನ್ನು, ನಿನ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಮಮತಾ, ಇಂಜಿನಿಯರ್. ಅದೇ ನಮ್ಮ ಹಸ್ಬೆಂಡ್. ಬೇರೆ ನಂಬರಿಗೆ ಮಾಡಿದ್ರು ನೋಡು. ಇಲ್ಲ, ನಮ್ಮ ಹಸ್ಬೆಂಡ್ 5 ವರ್ಷದಿಂದ ತೀರೋಗಿದ್ರಲ್ಲ. ಮೊನ್ನೆ ಯಾರನ್ನ ಒಬ್ಬರನ್ನ ಗಂಟಿರೋದು ಮಾಡಲ್ವಲ್ಲ, ಸಾಯಿನ ಹಾಕಿ ಹೋಗತ್ತ. ನೀನು ಮಾತ್ರೆ ಬೇರೆ ಮುಗ್ದೋದು. ಆ ಕಡೆ ನಮ್ದು ಮದುವೆ ಇದು ಗಂಡ ಐತೆ ನಮ್ಗೆ. ನಮ್ಗೆ ಗಂಡ ಇದೆ. ನಿಮಗೆ ಗಂಡ ಇದೆಯಾ? 5 ಐದವ.
ನಮಗ್ ಗಂಡ ಇಲ್ಲ. ಆಯ್ತು ಬಿಡ್ರಿ, ಹೆಂಗ ಮಾಡ್ಕೊಡ್ರಿ. ನಮ್ಗೇನಕ್ಕೆ ಫೋನ್ ಮಾಡ್ತೀರಾ? ಅಲ್ಲ, ನೀವು ಅಕ್ಕವ್ರೆ ಅನ್ಬೇಡಿ, ನಮಗ್ ತುಂಬಾ ಮನ್ಸಿಗೆ ನೋವಾಗುತ್ತೆ. ನಾನ್ ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ. ನಾವ್ ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ನಾವಿಬ್ರು ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ಒಂದ್ ಅಭಿಪ್ರಾಯ ತಗೊಂಡ್ರೆ, ನಿಮ್ಮ ಅಭಿಪ್ರಾಯ ನನ್ಗೆ, ನನ್ನ ಅಭಿಪ್ರಾಯ ನಿಮ್ ಕೇಳ್ಕೊಂಡ್ರೆ, ಇಬ್ರು ಒಂದ್ ತೀರ್ಮಾನ ಮಾಡ್ಕೊಂಡ್ರೆ. ಏನ್ ಏನು ಭಾಗ ಮಾಡ್ಕೊಳದ ಜಮೀನು ಅಥವಾ ಇದು ಮನೆ ಭಾಗ ಮಾಡ್ಕೋಬೇಕಾ? ಏನು ಮಂತಾಮ್ದಿರ ನೀವು? ಅಲ್ಲ ಅಣ್ತಂದಿರ ಆತರ ಅಲ್ಲ. ಎಲ್ಲಿ ಕೂತ್ಕೊಂಡು ಏನ್ ಮಾತಾಡ್ಬೇಕ? ಅಲ್ಲ, ನಾವು ನೀವು ಕೂತ್ಕೊಂಡು ನಮ್ ರಿಲೇಷನ್ ಬಗ್ಗೆ ಮಾತಾಡ್ಬೇಕು ಮುಂದಕ್ಕೆ. ಖಂಡಿತ ಏನು ಬೇಡ. ಏನು ರಿಲೇಷನ್ ಆಗೈತಿ, ನನ್ ಬಾಳ ರಿಲೇಷನ್ ಆಗಿ ಎಲ್ಲ ಆಗೋಯ್ತು. ನನಗೆ ಇದು ಮಾಡ್ಬೇಡಿ. ನನ್ಗೆ ಚೀಟಿಗಳು ಕಾಸೋದು ಇಲ್ಲ, ಹಂಗಾಗಿ ಬೇಜಾರು ಮಾಡ್ಬೇಡಿ. ನಮ್ಗೆ ಮುಂದಕ್ಕೆ ನಮ್ಮ ಮಕ್ಕಳು ಯಾವ ತರ ಇರಬೇಕು, ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ತರ ಎಜುಕೇಶನ್ ಕೊಡಿಸ್ಬೇಕು, ನಾವು ನೀವು ಯಾವ ತರ ಮದ್ವೆ ಆಗಿ ಎಂಜಾಯ್ ಮಾಡ್ಬೇಕು, ಹನಿಮೂನ್ಗೆ ಯಾವ ಊರ್ಗ್ ಹೋಗ್ಬೇಕು, ಆ ತರ ನಾವು ಪ್ಲಾನ್ ಹಾಕೋಣ ಕೂತ್ಕೊಂಡು. ಪ್ಲಾನ್ ಹಾಕೊಂಡು ಪ್ಲಾನ್ ಎಲ್ಲ ನಾವು ಬೇರೆ ಕಡೆ ಹಾಕಿ ಇಲ್ಲಿ ನಮ್ದು ಮಗಳದು ಮದ್ವೆ, ನಮ್ಮ ಅವ್ರದ್ದು ಊರ್ ಪಗಲ್ ಆಗ್ತಾ ಇದೆ. ನಾವು ಮದ್ವೆದು ಪಡೆಯೋದು ಯಾವ್ದು ಇಲ್ರ ನಮ್ಗೆ. ನಮ್ದು ಊರ್ ಪಗಲ್ ಆಗೈತೆ. ಇಲ್ಲಿ ದುಡ್ಡು ಲಕ್ಷ ಹೊಂಟ್ಬೇಕು. ಪಗಲ್ ಆಗ್ತಾ ಇದೆ ಇಲ್ಲಿ. ನೀವೆಲ್ಲ ಬೇರೆ ಕಡೆಗೆ ಫೋನ್ ಮಾಡ್ಕೊಂಡು ಹೆಂಗಾರ ಮಾಡ್ಕೊಂಡ್ರಿ ನೀವು. ಆತರ ಹೇಳ್ಬಾರ್ದು ಚಿನ್ನು. ನೀನು ಯಾಕೆ ಹೇಳಿ, ನಾವು ನಿಮ್ನ ತುಂಬಾ ಇಷ್ಟಪಟ್ಟು ಫೋನ್ ಮಾಡ್ತಾ ಇರೋದು, ಗೊತ್ತಾಯ್ತಾ? ನೋಡಿ, ಒಂದು ನಿಮಿಷ. ನೀವು ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ನೀವು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು. ಯಾಕೆ ಗೊತ್ತಾ? ಅಂತಂದ್ರೆ ಏನು? ನಾಯ ನಾವು ಟೆಲ್ ಮಿ. ಇದು ನಾವು ಒಂದು ನಿಮಿಷ ನೀವು ಒಂದು ನಿಮಿಷ ನೀವು ಕರೆಕ್ಟ್ ಆಗಿ ಮಾತಾಡಿ. ಓಯ್ 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 ಅಂದ್ರೆ ಏನಂತ ಅರ್ಥ? ನಾಯಿ ಅಂತನಾ? ಇವರು ಇಲ್ಲಿ ನಾವು ಪ್ರೀತಿಗೆ ದುಡ್ಡಿಲ್ಲ. ಆಮೇಲೆ ಸಂಘ ಒಂದೇ ಸಲ ಬಂದವು ಇಲ್ಲ, ಊರು ಇಟ್ಟಾಡ್ತಿದೆ. ಹಂಗಾಗಿ ನೀವು ಏನಕ್ಕೆ ದುಡ್ಡಿಲ್ಲ? BP ಅಂದ್ರೆ ಏನು? ಇದು ಚೀಟಿಗೆ ದುಡ್ಡು 15ನೇ ತಾರೀಕು ಇವತ್ತು. ಚೀಟಿಗೆ ದುಡ್ಡು ಹಂಚ್ಬೇಕು. ಆಮೇಲೆ ಇದು ಅಲ್ಲಿ ಮಾರ್ಕೆಟ್ ಆಗಿ ಒಂದ್ ಹೊತ್ತು ರೇಟ್ ಹಾಕಿ 500 ರೂಪಾಯಿ ಫೈನ್ ಹಾಕ್ತಾರೆ. ಹಂಗಾಗಿ ಇಲ್ಲಿ ಸಂಘ ಐತೆ. ಹಂಗಾಗಿ ನೀವು ಮನಸಾರ ಯಾರನ್ನ ಇಸ್ಕೊಂಬಿಟ್ರಿ. ನೀವು ನನ್ಗೆ ಯಾಕೆ ಮಾಡ್ತೀರೈತೆ? ಫೈನ್ ಹಾಕ್ತಾರ. ಅಜ್ಜಿ ಬರ್ಬೇಕಾದ್ರೆ ಮಗಳಿಗೆ ಮಿಂಡ್ರು ಕಾಟ ಅನ್ನಂಗೆ. ಹಲೋ ಚಿನ್ನು, ಒಂದ್ ನಿಮಿಷ ನೀವು ಕೇಳಿಸ್ಕೊಳ್ಳಿ. ಈಗ ನಿಮ್ಗೆ ಎಷ್ಟು ಅಮೌಂಟ್ ಬೇಕಿತ್ತು? ಹಲೋ, ಈಗ ನಿಮ್ಗೆ ಎಷ್ಟು ಅಮೌಂಟ್ ಬೇಕಿತ್ತು? ನಮ್ಗೇನು ಬೇಡ. ನೀವು ಸ್ವಲ್ಪ ಕ್ಲೀನ್ ಆಗಿ ಮಾತಾಡ್ತೀರಾ? ನಮ್ಗೆ ಕೇಳಿಸ್ತಾ ಇಲ್ಲ. ನಮ್ಗೇನು ಬೇಡ. ಮತ್ತೀಗ ಪ್ರಾಬ್ಲಮ್ ಆಗಿದೆ, ಚೀಟಿ ಕಾಸು ಹಂಚ್ಬೇಕು ಅಂತೀರಾ. ಅಮೌಂಟ್ ಏನೋ ಬೇಕಿತ್ತು? ಏನು ಬೇಡ. ನಾವು ಯಾರ ಒಡೆ ತಗೊಂಡಾಗ ಅಡಕ್ಕಿ ಕಟ್ಕೊಂತೀವ್ರಿ. ತುಂಬಾ ಒಡವೆ ಇದೆಯಾ ನಿಮ್ಮ ಹತ್ರ? ಇಲ್ಲ, ಸ್ವಲ್ಪ ನಮ್ ಬೆಳಿಗ್ಗೆ ಅಂದ್ರೆ ನೀರ್ ಕುಡ್ದಿಲ್ಲ. ಯಾರಿಗನ ನಮ್ದು ವ್ಯಾಪ್ತಿ ಪ್ರದೇಶ ದೂರ ಆಯ್ತು ನಮ್ದು. ಅಲ್ಲ, ನಿಮ್ದು ವ್ಯಾಪ್ತಿ ಪ್ರದೇಶದಿಂದ ದೂರ ಇರ್ಲಿ. ನಮ್ಮ ಹಸ್ಬೆಂಡ್ ತೀರೋಗಿದ್ರಲ್ಲ, ಅದಕ್ಕೆ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡೋಣ, ಕಾಲ ಕಳ್ಕೊಳ್ಳೋಣ. ನೀವು ಕಾಮಿಡಿಯಾಗಿ ಮಾತಾಡ್ತೀರಲ್ವಾ? ನಿಮ್ಗೆ ಯಾರ ಇಷ್ಟ ಬಂದ್ರು ಅವ್ರ ಕಡೆಗೆ ಫೋನ್ ಮಾಡ್ಕೊಂಡು ಅವ್ರು ಇದನ್ ಮಾಡ್ಕೊಂಡ್ರಿ. ನಮ್ಗೆ ಇಷ್ಟ ಜೊತೆನೆ ರೀ ನಾವು ಮಾತಾಡ್ತಾ ಇರೋದು. ನೀವು ನಮ್ಗೆ ಇಷ್ಟ ಆಗಿರೋದಕ್ಕೆ ತಾನೇ ನಾವು ನಿಮ್ ಜೊತೆ. ಹಲೋ ಸರ್, ಅದ ಗೊತ್ತಿಲ್ಲ. ಒಳ್ಳೊಳ್ಳೆ ಕಡ್ಲೆಪುರಿ ಗಾಳಿ ಕಳಿಗೆ ಇಲ್ಲ ಹೋಗ್ತಾ ಗಾಳಿಗೆ ತೂರ್ಕೊಂಡು ಹೋಗ್ತಾವ್ ಸರ್. ಹಂಗೆ ಎಂಟೆಂಟ ಕಲಾವಿದ್ರು ಅವ್ರೆ. ನೀವು ಈಗ ಸೊಂಟನೆ ಮೈಯೆಲ್ಲ ಮುರಿದು ಡ್ಯಾನ್ಸ್ ಮಾಡೋರವ್ರೆ. ಆಮೇಲೆ ಎಂಟೆಂಟ ಪೈಟ್ ಹೊಡಿಯೋರವ್ರೆ. ನಮ್ದೇ ಆದಂಗ್ ಕೈಸನ್ ಮಾಡಿ ಮೂರ್ ಹೆಜ್ಜೆ ಹಿಂಗ್ ಕುಂದಿರೋದು, ಹೊಟ್ಟೆ ಹೇಳ್ಕೊಂಡು. ಅದು ನಿಮ್ಮ ದೊಡ್ಡತನ ಸರ್. ನೀವು ಗೊತ್ತಾ, ನೀವು ಕಲೆಗೆ ಬೆಲೆ ಕೊಡ್ತೀರಾ. ಹಾಗಾಗಿ ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್? ನಿಮ್ಮ ಹೆಸರು ನೀವು ಈ ನಿಮ್ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗ್ತದೆ. ನೀವು ರಾಜಕಾರಣಿ ಏನೋ ಆಗಿದ್ದೀರಾ ಸರ್? ರಾಜಕಾರಣಿ? ಪೊಲಿಟಿಷಿಯನ್ ನೀವು? ರಾಜಕಾರಣಿ ಇಲ್ಲ ಸರ್, ರಾಜಕಾರಣಿನೂ ಇಲ್ಲ. ಅಬ್ಸಿಯಲ್ಸು ಅಲ್ಲ.
ಏನಿಲ್ಲ, ಒಂದು ಎಲ್ಲ ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ, ತುಮಕೂರು ವ್ಯಾಪಾರ ತರೋದು, ವ್ಯಾಪಾರ ಮಾಡೋದು. ಯಾವ ಊರು ಸರ್ ನಿಮ್ದು? ಹಲೋ ನಿಮ್ದು ಯಾವ ಸರ್? ನಿಮ್ದು ಯಾವ? ಸರ್ ನಮ್ ದಾವಣಗೆರೆ ಸರ್. ನಾವು ತುಮಕೂರು. ತುಮಕೂರು ಹತ್ರ ಎಲ್ಲಿದೆ ಸರ್? ನಿಮ್ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದ್ರಲ್ಲಿ? ತುಮಕೂರು ಸಿಟಿನೇ ಮೇಡಮ್, ತುಮಕೂರು ಸಿಟಿ. ಸಿಟಿ ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಫ್ಲೋರ್ ಹೌಸ್ ಇದೆ ನಮ್ದು. ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ, ಕಾರ್ಗಳು ಇದಾವೆ, ಎಲ್ಲ ಇದೆ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕೇಳಿದೆ ಸರ್, ಅದು ಪ್ಲೇಸ್ ಎಲ್ಲಿ ಬೇಕಂತ ತಿಳ್ಕೊಬೇಕಾಗಿತ್ತು. ಇಲ್ಲ, ನಮ್ದು ಬಂದು ಅಲ್ಲಿ ಬಂದು ಯಾರನ್ನ ಕೇಳಿದ್ರು ತುಮಕೂರಲ್ಲಿ ಕೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್. ಇಲ್ಲ ಸರ್, ನಾವೇನ್ ಬರೋ ಅಂತದಿಲ್ಲ, ಸುಮ್ನೆ ಆ ಪ್ಲೇಸ್ ಯಾವ್ದು ತಿಳ್ಕೊಬೇಕಾಗಿತ್ತು. ನೀವೇನ ಬಂದ್ರೆ ಅಲ್ಲಿ ಕರ್ಕೊಂಡ್ ಹೋಗ್ಬಿಡೋಣ ನಿಮ್ ಮನೆಗೆ ಅಂತನಾ? ನಮ್ಮನ್ನ ಊಟ ಮಾಡ್ತೀರಾ? ಏನಿಲ್ಲ ಮೇಡಮ್ ಅವರೇ, ನಮ್ದು ನಾವು ಇದು ರಿಚ್ಗಳ ಫ್ಯಾಮಿಲಿ. ಹೌದಾ ಸರ್? ರಿಚ್ಗಳ ಫ್ಯಾಮಿಲಿ. ನಮ್ದು ಹತ್ರ 4 ಕಾರ್ಗಳು ಇದಾವೆ, 4 ಕಾರ್ಗಳು ಇದಾವೆ. ಆಮೇಲೆ ಒಂದು ರೈಲ್ ಮಾಡಿಕಂತಾರೆ, ಒಂದು ಇದು ಬಸ್ಗಳಿದಾವೆ. ಹೌದಾ? ಹೆಂಡ್ತಿದಿರು ಒಬ್ರೇ ಇದಾರ? ಹೋಗ್ಲಿ, ಅದನ್ನು ಎಷ್ಟು ಜನ ಇದಾರೆ ಸರ್? ಹೆಂಡ್ತಿದಿರು ಒಬ್ರೇನ? ಅದು ಎಷ್ಟು ಜನ ಮಡಿಕೊಂಡಿದ್ದೀರಾ? ನನ್ನ ಮಕ್ಕಳನ್ನ ಫೋನ್ ಮಾಡ್ಲಿಲ್ಲ, ಅಷ್ಟಿಗೆ ಅಲ್ಲಿ ಅವರು ಬರ್ತಾರೆ. ಈ ಕ್ಯಾಫೆ ಅಂತ ಹುಡುಕಬೇಕ ಬಕ್ಷಾರ ಇಷ್ಟೊತ್ತಿನಾಗ ಬಿಟ್ಟು 3 ಇಟ್ ಕೆಲ್ಮ ಮಾತಾಡ್ಬಿಡಿ. ಮಣಿಕಣ ಕಾಲ ನಮ್ಗೆ. ಸರ್ ಪ್ಲೀಸ್ ಸಾರಿ, ನಾವ್ ಏನ್ ಗೊತ್ತಾ ಕೇಳ್ದೆ ಅಂದ್ರೆ, ನೀವು 10 ಕಾರ್ ಇದಾವೆ ನಮ್ಮ ಹತ್ರ, ಅಷ್ಟು 4 ಹೌಸ್ ಇದಾವೆ ನಮ್ಮ ಹತ್ರ, ಪಾರ್ಕಿಂಗ್ ಯಾವ್ದು ಇಲ್ಲಕ್ಕ ನಮ್ದು, ಯಾವ್ದು ಇಲ್ಲ. ಹಳ್ಳಿ ನಮ್ದು, ಹಳ್ಳಿ ಒಂದು 4 ಜನ ಬಂದ್ರೆ 3 ಜನ ಹೊರ ಮನಿಕೋಬೇಕು, ಇನ್ನೊಬ್ರು ಆಟೆ ಮನಿಕೋಬೇಕು, ಅಷ್ಟು ಮನೆ ತಕ್ಕ ನಾವು ಏನೂ ಇಲ್ಲ. ಅದೊಂದು ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಎಲ್ಲ ಮಾತಾಡಿ ಅಕ್ಕ. ಸೊಳೆಲ್ ಮರಗಕ್ ಆಗ್ತಾ ಇಲ್ಲ ನಮ್ಗೆ. ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು. ನಾವೆಲ್ಲ ಸರ್, ನಾವು ಕ್ಯಾಶುಯಲ್ ಆಗಿ ಕೇಳ್ದು ಏನ್ ಗೊತ್ತಾ, ನೀವು ನಮ್ಮ ಹತ್ರ ಕಾರ್ ಇದಾವೆ, 4 ಹೌಸ್ ಇದೆ, ಪಾರ್ಕಿಂಗ್ ಇದೆ, ಹಂಗೆ ಹಿಂಗೆ ಅಂದ್ರಲ್ಲ. ಹೋಗ್ಲಿ, ಹೆಂಡ್ತಿದ್ರು ಒಬ್ರು ಇದಾರೆ, ಅವರು 10 ಜನ ಇದಾರ ಅಂತ ಕೇಳಿದೆ ಸರ್. ಸುದ್ದಿಗೆ ಬರ್ಬೇಡಿ, ಕೆಳಗಡೆ ಸುದ್ದಿಗೆ ಬರ್ಬೇಡಿ, ಮೇಲ್ಗಡೆ ಸುದ್ದಿ ಮಾತಾಡಿ. ಏನ? ಹೌದಾ ಸರ್? ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್? ಚಿತ್ರದುರ್ಗ ಕೋಟೆ ಎಲ್ಲ ನೋಡಿದೀರಾ ಸರ್? ಕೋಟೆಗೂ ನೋಡಿದ್ವಿ, ಎಲ್ಲಾ ನೋಡಿದ್ವಿ ನಾವು. ಏನಕ್ ಮೇಡಮ್ ಬರೋದ್ ನಾವು? ಏನಕ್ ಬರೋದ್ ಹೇಳಿ? ಅಲ್ಲ, ಬರಂಗಿದ್ರೆ ಬನ್ನಿ ಸರ್ ನಮ್ಮ ಮನೆ ಹತ್ರ. ನಮ್ಮ ಅಭಿಮಾನಿ ಮನೆಗ್ ಬರ್ಬೇಕಲ್ವಾ ನೀವು? ನಾವೇನೋ ಅಭಿಮಾನಿ ಸರ್, ನಾನು ನಿಮ್ಮ ಅಭಿಮಾನಿ. ನಮ್ಮ ಮನೇಲಿ ಏನ್ ಯಾರು ಇರಲ್ಲ, ಮಕ್ಳು ಸ್ಕೂಲ್ ಹೋಗುತ್ತೆ, ನಮ್ಮ ಯಜಮಾನ್ರು ಇವರು ಇದು ಕ್ಯಾಪಿಗೆ ತಲೆತಿಂದಿಗೆ ಸುರುವತ್ಕೊಂತ ಇದ್ರ ಮರೆ. ನಮ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ, ಚಳಿಗೂ ವಿಪರೀತ ಚಳಿ, ನೆಲ ಕಚ್ಚೊಡಿತಾ ಐತಿ ಕೊರೆ. ಏನ್ ಸರ್? ನೀವು ಆ ಊಟಿಗೆ ಮಾತ್ರ ತಗೊಂಡೋಗ್ಬೇಡಿ ದಯವಿಟ್ಟು, ಕ್ಷಮೆ ಇರಲಿ. ಆಮೇಲೆ ನಮ್ಮ ಸಕಲ ನಿಮ್ಗೆ ಎಷ್ಟು ಬೇಕೋ 106 ಸಲ ಕೈ ಮುಗಿತೀನಿ, ಅಲ್ಲಿ ಮಾತ್ರ ಹೋಗ್ಬೇಡಿ. ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ, ತರಕಾರಿ ತಿನ್ನಿ. ಏನನ್ನ ಹಿಂಗ್ ಹೇಳಿ ಅಭಿಮಾನಿಗಳು, ಮನೆಗ್ ಬರ್ರಿ. ಮಕ್ಕಳು ಸುದ್ದಿ ಎತ್ಬಿಟ್ರೆ ಅಂದ್ರೆ ನಮ್ಗೆ 10 ಗಂಟೆ ಹೊಡೆದ್ಬಿಡ್ತೈತಮ್ಮ ಅಮ್ಮ, 10 ಗಂಟು. ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ. ಅಷ್ಟೇ ತಂದು ಆಮೇಲೆ ಇದೆಂತಂದ್ರೆ ಇದು ಇನ್ನೊಂದು ಅದೇದಪ್ಪ, ಇನ್ನೊಂದು ಯಾವ್ದನ್ನ ಬರೋದಿದ್ರೆ ಅಲ್ಲಿ ಅದನ್ನೆಲ್ಲ ಗೂಡ್ ಸೇಜ್ ಮಾಡ್ಕೊಳಸ್ತಾರೆ, ಗೂಡ್ ಸೇಜ್. ಹಲೋ ನರಸಿಂಹರಾಜು ಅವ್ರೆ, ಇಲ್ಲಿ ನಾವು ಕೀಳ ಕೆಲ್ಸ ಇಲ್ದೆ ಫೋನ್ ಮಾಡಿಲ್ಲ ನಿನ್ಗೆ, ಜಲ್ದಿ ಮಾತಾಡೋ. ಹಲೋ ಹಲೋ, ಓ ಅಯ್ಯ ದಮ್ಮಯ್ಯ
ಧರ್ಮನೇ ತಾಯಿ ತಂದೆ. ಆ, ಹೌದು. ಯಾರೋ ಉಯ್ದಾಡ್ತಾವ್ರಿ ಸರ್, ಯಾರು ಹಾ ಎಲ್ಲ ಉಯ್ದಾಡ್ತಾ ಇದಂಗೆ ಅವ್ರಿ ಜೋರ. ಇಲ್ಲಿ ಒಳಗೇನ್ ನೋಡಿ ನಮ್ಮನೆ ನಮ್ಮ ಇಲ್ಲಿ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ಈಗ ಆಚೆ ಕಡೆ ನೋಡೋ ಯಾರು ಕೂಗಾಡಂಗ? ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ನೋಡಿ ಸರ್. ಇರು ಇದು ಎಂತದಪ್ಪ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ, ಬಡವನ ಎಲ್ಲಿದೆಯೋ ನ್ಯಾಯ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಆ ಥರ ಹೇಳಿ ಫೋನ್ ಮಾಡಿದವ್ರಿಗೆ ನಿಂದು ನಿಮ್ಮ ಮನೆಯವ್ರದ್ದು ಫೋಟೋ ಬರಬೇಕು, ಆ ಥರ ಹಾಕೋಣ ಸರ್? ಬೇಡ, ಹಾ ನಮ್ದು ಒಬ್ಬರದೇ ಹಾಕಿ ಸರ್. ನಾವು ಇವಾಗ ನಮ್ದು ಇವಾಗ ಡೆಲಿವರಿ ಆಗೈತಿ. ಡೆಲಿವರಿ ಆಗೈತೆ? ಅಲ್ಲ, ಇದು ಡೆಲಿವರಿ ಅಂತೀನಿ, ಅದೆಂತದು ಡೈವರ್ಸ್ ಆಗೈತಾ? ಬೇರೆ ಬೇರೆ ಆಗಿದೀವಿ ನಾವು. ಯಾಕಪ್ಪ? ಕಲಹ ಬಂದೈತೆ, ಸ್ವಲ್ಪ ಕಲಹ. ಏನ್ ಕಲ್ಲನಪ್ಪ? ಫ್ಯಾಮಿಲಿಯಾಗೆ ಕಲಹ ಬಂದೈತಿ, ಕಲಹ, ಒಡಕು. ಒಡಕುನ? ಮತ್ತೀಗ ನೀವ್ ಎಲ್ಲಿ ಮನೆ ಕಂದಿದ್ದೀರಾ ಸರ್? ಇವಾಗ ಇವು ಮಂಚದ ಮೇಲೆ ಮನೆಗೆ ಮನೆ ಕಂಡಿದ್ವಿ. ಅಲ್ಲ, ಮತ್ತೀಗ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್? ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗೋಯ್ತಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್. ಅಕ್ಕವ್ರ ಏನ ಬೇಜಾರ್ ಮಾಡ್ಕೊಂಡ್ರ ನನ್ನ? ಅಕ್ಕವ್ರ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕವ್ರಿಗೆ? ಇಲ್ಲ ಅಣ್ಣ. ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು? ಜೀವನದಲ್ಲಿ ಸಂತೋಷವಾಗಿ ಇರ್ಬೇಕಣ್ಣ, ಆ ತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ. ನಮ್ದು ಇದು ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ. ಫೋನ್ ಕದಲಿಕೆ ಹಗರಣಗಳು. ಹಂಗಂದ್ರೆ ಅಣ್ಣ? ಫೋನಾಗ ಯಾರ್ಯಾರ ಫೋನ್ ಮಾಡಿದೆ ನಮ್ಮ ಫ್ಯಾಮಿಲಿಗೆ ಡಗಾರ್ ಮಾಡಿದ್ದಾರೆ. ಅದು ಇದೆಂತದ್ದು ಎಂತದ ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದಾರಾ? ಯಾರು ಫೋನ್ ಮಾಡೋದು ಸರ್? ಶಿವನ ಪಕ್ಕದಾಗಿರೋದು ಯಾರು? ಅವರ ಹೆಂಡತಿ ಪಾರ್ವತಿ. ಆಮೇಲೆ ಜಲಕನ್ಯೆ. ಯಾರು ಜಲಕನ್ಯೆ? ಲಲಿತಾಂಗಿ. ಲಲಿತಾಂಗಿ ಮಾತಾಂಗಿ ಚೊಮಾದಾಂಗಿ ಇನಾಂಗಿ ಅಂತ ಒಂದು ಹಾಡ ಇದಲ್ಲ. ಯಾರು ಸರ್ ಅವರು? ಪಾರ್ವತಿನ ಲಲಿತಾ ಅವ್ರನ್ನ ಯಾರು? ಸಂಸ್ಕೃತದಾಗ ಒಂದು ಹಾಡ ಐತ್ ನೋಡಿ, ಲಲಿತಾಂಗಿ ಬಾನಾಂಗಿ ಮಾನಾಂಗಿ ಏನೇನೋ ಅಂತ ಒಂದು ಹಾಡ ಐತ್ ನೋಡಿ. ಇದ್ರಾಗೆ ಕವಿರತ್ನ ಕಾಳಿದಾಸ ಒಂದು ಸಾಂಗಿ ಪುಲದಾಲಿ ಪೊಂಗಾಂಗಿ ಇನಾಂಗಿ ಒನಗಾಂಗಿ ತುಲಾಸಾರಂಗಾಂಗಿ ಬನತೋರಾನಂಗಿ ಅಂತ ಒಂದು ಹಾಡ ಐತ್ರಲ್ಲ, ಲಲಿತಾಂಗಿ. ಅಲ್ಲ ಸರ್, ಈ ಲಲಿತಾ ಅವ್ರು ಪಾರ್ವತಿ ಅವ್ರು ನಿಮ್ಗೆ ಏನಾಗಬೇಕು? ಅವ್ರು ಪೂರ್ತಿ ನಮ್ಗೆ ಇದು ಅಡಿಗ್ ಬಲ್ಲಾರ್ ಜಾಲಿಕ್ಕೆ ತಿಕ್ ಸುತ್ತಾರಲ್ಲ, ಅದಕ್ಕಿನ್ನ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರು ಸರ್ ನಮ್ಗೆ. ಅವ್ರು ಬಳ್ಳಾರ್ ಜಾಲಿ ಮುಳು ಸುತ್ತಾರಲ್ಲ, ಅದಕ್ಕಿನ್ನ ಜಾಸ್ತಿ ನೋವಾಗಂಗೆ ನಮ್ಗೆ ಭಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್. ನಿಮ್ ಹಳೆ ಲವರ್ಗಳು ಅವರು? ಖಂಡಿತ ಇಲ್ಲ ಸರ್. ಮತ್ತೀಗ ಬಲಮುರಿ ಅಂಗಿ, ಜಲಮುರಿ ಅಂಗಿ, ಆಮೇಲೆ ಲಲಿತಾಂಗಿ, ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ. ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿತ್ತು. ರೇ ಸ್ವಾಮಿ, ನಾವ್ ಏನೋ ನಿಮ್ ಪ್ರಾಬ್ಲಮ್ ಕೇಳ್ತಿದ್ದೆ ಅಂತ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ, ಗೊತ್ತಾಯ್ತಾ? ಈಗ ನಿಮ್ಗೆ ಅಕ್ಕವ್ರಿಗೂ ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು? ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಳಕ್ ಫೋನ್ ಮಾಡ್ತಿರೋದಾ? ಜಲಲಾಂಗಿ, ಲಲಿತಾಂಗಿ, ಪಾರ್ವತಿ ತಾಯಿ, ಶಿವನ್ ಪಕ್ಕದಾಗ ಅವ್ರ ಪಾರ್ವತಿ ತಾಯಿ. ಇವರು ಮ್ಯಾಲಿಂದ ಕೈಯಿಂದ ಧನಲಕ್ಷ್ಮಿ ಉದುರ್ತೈತಲ್ಲ, ಲಕ್ಷ್ಮಿ ಅಂಗಿ, ರತ್ನಾಂಗಿ. ಹಿಂಗಾಗಿ ನಮ್ದು ಎಲ್ಲಾ ಅಂಗಿ ಡ್ರಾಯರ್ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ. ನಿನ್ಗೂ ನಿಮ್ಮ ಅಕ್ಕವ್ರಿಗೂನು ನಿಮ್ಗೂನು ಅವರು ನಿಮ್ಮ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ, ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ.
ಟಾರ್ಚರ್ ಏನಿಲ್ಲ ಸರ್, ಮದ್ವೆ ಟಾರ್ಚರ್ ಏನಿಲ್ಲ. ನಾವು ಟಾರ್ಚರೇ ಹಾಕಲ್ಲ. ನಾವು ನೈಟು ನೀವು ಎಲ್ಲಿ ಕರೆದ್ರು ನಾವು ಬರಲ್ಲ. ಟಾರ್ಚರ್ ಆಗ್ಲಿ ಎಣ್ಣೆ ಆಗ್ಲಿ ನಾವು ನೈಟು ಯಾವ ಊರಿಗೂ ಹೋಗಲ್ಲ. ನಾವು ಟಾರ್ಚರೇ ಬಳಸಲ್ಲ. ಮತ್ತೆ ಏನ್ ಫೋನ್ ಮಾಡಿ ಏನ್ ಮಾಡ್ತಾರ ಅವ್ರು ನಿಮ್ಗೆ? ನಾವು ನೈಟ್ ಆದ್ರೆ ಟಾರ್ಚರ್ ಹಾಕಲ್ಲ, ಬ್ಯಾಟ್ರಿನೂ ಉಪಯೋಗಿಸಲ್ಲ, ಏನು